ಸಾಕ್ಷಿ ಹೇಳ್ತಾರಲ್ವಾ, ಸಾಕ್ಷಿ ಅದರಲ್ಲಿ ಸತ್ವ ರಜ ತಮೋ ಸಾಕ್ಷಿ ಅದು ಸ್ವಭಾವ, ಜೀವ ಸ್ವಭಾವ. ಅದರಿಂದ ಸಾಕ್ಷಿ ಅಂದರೆ ಆತ್ಮ. ಜೀವರಲ್ಲಿ ತ್ರೈವಿಧ್ಯ ಇದೆ, ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು. ಅದರಿಂದಾಗ ಸಾಕ್ಷಿಯಲ್ಲಿಯೂ ಕೂಡ ಸಾತ್ವಿಕ ಸಾಕ್ಷಿ, ರಾಜಸ ಸಾಕ್ಷಿ, ತಾಮಸ ಸಾಕ್ಷಿ. ಅದೇ ಆತ್ಮಸ್ವರೂಪ, ಜೀವ ಸ್ವರೂಪ ಎಲ್ಲ ಒಂದೇ. ಜೀವನಲ್ಲೇ ಸಾತ್ವಿಕ, ರಾಜಸ, ತಾಮಸ ಅಂತಿದೆ. ಈಗ ದುರ್ಯೋಧನಾದಿಗಳೆಲ್ಲ ತಾಮಸರು, ಅಂಧನ್ ತಮಸಿಗಳು. ಅದರಿಂದ ಅವ್ರ ಸಾಕ್ಷಿ ಅಂತಕ್ಕಂಥದ್ದು ತಾಮಸವೇ. ತ್ಯರ್ಪಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಅಧಿರಾಜಗುರುನ್ ವಂದೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಚೋರಃ ಪ್ರದೀಪನಾಶಂಚ ಕಾಮಯೇತ್ ಕಾಮುಕೋಪಿ ವಾ ರಾಜ್ಞಾ ರಾಜಗೃಹಂ ರಾತ್ರೌ ಯಾಂತ್ಯಾಸೋರ್ತ್ಯಃ ಪದೇ ಪದೇ. ದೀಪ ದಾರಿ ತೋರಿಸುತ್ತೆ, ಆದರೆ ತಾನು ಗೊತ್ತಾಗಬಾರ್ದು ಅಂತ ಕಳ್ಳ ದೀಪವನ್ನು ಆಫ್ ಮಾಡ್ತಾನೆ, ದೀಪವನ್ನು ಆರಿಸ್ತಾನೆ. ಆದ್ದರಿಂದ ದೀಪವನ್ನು ಕೆಲವರು ಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಇನ್ನು ಕೆಲವರು ದೀಪವನ್ನು ಬೇಡ ಅಂತ ಅಪೇಕ್ಷೆ ಪಡ್ತಾರೆ. ದೀಪವನ್ನು ಬೇಡ ಅಂತ ಅಪೇಕ್ಷೆ ಮಾಡೋರು ಯಾರು? ಒಂದೋ ಚೋರ, ಇಲ್ಲ ಕಾಮುಕ. ಯಾರು ಸುಖವನ್ನು ಅನುಭವಿಸಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟಿದ್ದಾನೋ, ಜಾರ ಅಥವಾ ಜಾರ ಸ್ತ್ರೀ, ಅವರು ಏನು ಮಾಡ್ತಾರೆ? ಶಾಂತ ಮಾಡ್ತಾರೆ. ಹಾಗಾದರೆ ಪ್ರದೀಪನಾಶಂ, ದೀಪ ನಾಶ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಒಂದೋ ಕಳ್ಳ, ಇಲ್ಲ ಕಾಮುಕನಾಗಿರ್ತಕ್ಕಂತಹ ವ್ಯಕ್ತಿ. ಕಾಮುಕ ಅಂದರೆ ಪುರುಷ ಅಂತ ಮಾತ್ರ ಅಲ್ಲ, ಅಲ್ಲಿ ಕಾಮುಕನಾದ ವ್ಯಕ್ತಿ ಅಂತ ಅರ್ಥ. ಅವರು ದೀಪವನ್ನು ನಾಶ ಮಾಡ್ತಾರೆ ಅಂತ. ಅದೇ ಒಬ್ಬ ರಾಣಿ ಇದ್ದಾಳೆ. ರಾಣಿ ಅವಳು ರಾಜನ ಮನೆಗೆ ಹೋಗಬೇಕು. ರಾಜನ ಮನೆಗೆ ಹೋಗ್ತಾಳೆ ಅಂತಂದರೆ ಆವಾಗ ಅವಳೇನು ದೀಪವನ್ನು ಆರಿಸ್ಕೊಂಡು ಹೋಗ್ತಾಳ? ಇಲ್ಲ. ಸಹ ಅರ್ಥ್ಯ ಪದೇ ಪದೇ ಆ ರಾಣಿ ರಾಜನ ಮನೆಗೆ ಹೋಗಬೇಕಾದ್ರೆ ನಾನು ರಾಜನ ಮಡದಿ ಅಂಥೇಳಿ ಅವಳಿಗೆ ಏನು ಸಂಕೋಚ ಇಲ್ಲ. ಅದರಿಂದಾಗಿ ಒಂದೊಂದು ಹೆಜ್ಜೆ ಇಡಬೇಕಾದರೂ ಕೂಡ ಅವಳಿಗೆ 4 ಜನ ಸೇವಕರು ದೀಪ ಹಿಡ್ಕೊಂಡು ಬರ್ತಾರೆ. ಅದೇ ಯಾರಾದರೂ ಕಾಮುಕ ಹೊರತು ದೀಪನ ಯಾರು ಕೂಡ ಹಚ್ಚೋದಿಲ್ಲ. ಹಾಗೆ ಕಳ್ತನ ಮಾಡಬೇಕಾದ್ರೆ ದೀಪ ಹಿಡ್ಕೊಂಬರ್ತಾನ, ದೀಪ ಹಾಕಿದ್ರೆ ಓಡೋಟೋಗ್ತಾನೆ. ಹಾಗಾದರೆ ಆ ಕಳ್ಳ ಮತ್ತು ಕಾಮುಕ ಯಾರಿದ್ದಾರೋ ಅವರು ದೀಪವನ್ನು ಆರಿಸ್ತಾರೆ. ಆದರೆ ರಾಣಿ ಅವಳು ರಾಜನ ಮನೆಗೆ ಹೋಗಬೇಕು ಅಂತಾದರೆ ಅವಾಗ ದೀಪ ಹಿಡ್ಕೊಂಡೇ ಹೋಗ್ತಾಳೆ, ಹೆಜ್ಜೆ ಹೆಜ್ಜೆಗೂ ದೀಪ ಹಿಡ್ಕೊಂಡು ಹೋಗ್ತಾಳೆ. ಹಾಗೇ ನಮ್ಮ ಶ್ರುತಿ ಇದೆಯಲ್ಲ, ಇದು ರಾಣಿ. ಈ ಶ್ರುತಿ ಎಂಬತಕ್ಕಂಥ ರಾಣಿ ಇದು ರಾಜನ ಮನೆಗೆ ಹೋಗ್ತಾ ಇದ್ದಾಳೆ. ಏನು ರಾಜನ ಮನೆ? ಪರಮಾತ್ಮನ ಅನಂತ ಕಲ್ಯಾಣ ಗುಣಪೂರ್ಣತ್ವ ಇದೆಯಲ್ಲ, ಇದನ್ನು ಪ್ರತಿಪಾದನೆ ಮಾಡೋದು. ಹೀಗೆ ಪರಮಾತ್ಮನ ಮನೆ ಹೋಗಬೇಕು. ಆವಾಗ ಈ ಶ್ರುತಿ ಅದೇನು ಮಾಡುತ್ತೆ? ಒಂದೊಂದು ಹೆಜ್ಜೆಯಲ್ಲೂ ಕೂಡ ಸೂತ್ರವನ್ನೇ ಅದು ಆಶ್ರಯಿಸುತ್ತೆ. ಯಾವ ರೀತಿಯಲ್ಲಿ ರಾಣಿ ಹೆಜ್ಜೆ ಇಡಬೇಕಾದ್ರೆ ಕೆಲವೊಂದು ಬಾರಿ ಬೆಳಗಿನ ಹೊತ್ತು ದೇವರಿಗೆ ಉತ್ಸವ ಆಗುತ್ತೆ, ಆವಾಗಲೂ ಕೂಡ ದೀವಿಟ್ಟಿಗೆ ಅಂತ ಹಿಡ್ಕೊಂಡು ಹೋಗೋದುಂಟು, ದೀಪ ಅಂತ. ಹೌದಲ್ವಾ? ಕತ್ತಲೆಯಲ್ಲಿ ಹಿಡ್ಕೊಂಡು ಹೋಗೋದು ಸರಿ, ಕಾಣಲ್ಲ ಅಂತ. ಆದರೆ ಬೆಳಿಗ್ಗೆಯೂ ಕೂಡ ದೀವಿಟ್ಟಿಗೆಯನ್ನು ಹಿಡ್ಕೊಂಡೇ ಹೋಗೋದು. ಯಾಕೆ? ಅದೊಂದು ಗೌರವ, ಶೋಭೆ ಎಂಬತಕ್ಕಂಥದ್ದು. ಹಾಗೇ ರಾಣಿ ಅವಳು ರಾಜನ ಮನೆಗೆ ಹೋಗ್ತಾಳೆ ಅಂತಂದರೆ ಈ ಪರಮಾತ್ಮನ ಗುಣಪೂರ್ಣತ್ವವನ್ನು ಈ ಶ್ರುತಿ ಪ್ರತಿಪಾದನೆ ಮಾಡ್ತಾ ಇದೆ. ಅಂದರೆ ಇದೇನೇ ಶ್ರುತಿ ಎಂಬತಕ್ಕಂಥ ವಧು ಅದು ರಾಜನ ಮನೆಗೆ ಹೋಗೋದು.
ಆವಾಗ ಅದು ದೀಪವನ್ನು ಅಪೇಕ್ಷೆ ಪಡುತ್ತೆ. ಯಾವುದು ದೀಪ? ಹಿಂದೆ ಹೇಳಿದಾಗೆ ಬ್ರಹ್ಮಸೂತ್ರ. ಹಾಗಾದರೆ ಪದೇ ಪದೇ ಒಂದೊಂದು ಶಬ್ದದ ಅರ್ಥವನ್ನು ನಿರ್ಣಯ ಮಾಡಬೇಕಾದರೂ ಕೂಡ ಆ ಬ್ರಹ್ಮಸೂತ್ರದ ಆಧಾರದಲ್ಲಿ ಶ್ರುತಿ ಎಂಬತಕ್ಕಂಥದ್ದು ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತೆ. ಬ್ರಹ್ಮಸೂತ್ರವನ್ನು ಬಿಟ್ಟು ಶ್ರುತಿ ಎಂಬತಕ್ಕಂಥದ್ದು ಅದು ಅರ್ಥವನ್ನು, ಆ ರಾಣಿ ವೇದವು ಅರ್ಥವನ್ನು ಹೇಳೋದಿಲ್ಲ. ಆದ್ದರಿಂದ ಅಪ್ರಮಾಣ ಅಂತ ಮಾಡಿಬಿಟ್ಟಿದ್ದಾರೆ. ವೇದವ್ಯಾಸದೇವರಿಂದ ಶ್ರುತ್ಯರ್ಥ ನಿರ್ಣಾಯಕವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳು ರಚಿತವಾಗಿದ್ದರೆ ಆ ಬ್ರಹ್ಮಸೂತ್ರಗಳಿಗೆ ಗುಣೇ ತ್ವನ್ಯಾಯ ಕಲ್ಪನಾ ಅಂತ ಹೇಳಿಕೊಂಡು ಒಂದು ವೇಳೆ ಶ್ರುತಿ ವಿರೋಧ ಸೂತ್ರಕ್ಕೆ ಬಂದಿದೆ ಅಂತಂದರೆ ಸೂತ್ರವನ್ನು ಅಪ್ರಮಾಣ ಅಂತ ಮಾಡಬೇಕು, ಶ್ರುತಿ ಹೇಳಿದ ರೀತಿಯಲ್ಲಿ ಅರ್ಥ ಮಾಡಬೇಕು ಅಂತ ಹೇಳಿದವರಿದ್ದಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಯಾವಾಗಲೂ ಕೂಡ ಶ್ರುತಿ ಮತ್ತು ಶ್ರುತಿ, ಸೂತ್ರ ಮತ್ತು ಶ್ರುತಿ, ಆ ಶ್ರುತಿ ಮತ್ತು ಸೂತ್ರಗಳಿಗೆ ವಿರೋಧ ಬಂದಾಗ ಸೂತ್ರಕ್ಕೆ ಅನುಗುಣವಾಗಿಯೇ ಶ್ರುತ್ಯರ್ಥ ಮಾಡಬೇಕಷ್ಟೇ ಹೊರತು ಶ್ರುತಿಯ ಅರ್ಥವನ್ನು ಹೇಳ್ತಾ ಏನು. ಆದರೆ ಸೂತ್ರಕಾರರೇನು ಹೇಳಿದ್ರು? ಪೃಥಗುಪದೇಶಾತ್ ಅಂತ ಸೂತ್ರ ಜೀವಬ್ರಹ್ಮರನ್ನು ನಿರ್ಣಾಯಕವಾದ ಸೂತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಎಲ್ಲವನ್ನೂ ಬ್ರಹ್ಮ ಅಂತ ಹೇಳಬೇಕು. ಪೃಥಗುಪದೇಶಾತ್ ಅಂತ ಸೂತ್ರ ಬಿಡ್ರಿ, ಸರ್ವಂ ಕಲ್ವಿದಂ ಬ್ರಹ್ಮ ಎಂಬತಕ್ಕಂತಹ ಶ್ರುತಿಯಲ್ಲಿ ಹೇಳಿದ ಅಭೇದವನ್ನು ಒಪ್ಪ್ರಿ ಅಂತ ಹೇಳ್ತಾರೆ. ಆದರೆ ವೇದವ್ಯಾಸ ದೇವರು ಯಾವ ಒಂದು ಸೂತ್ರಲ್ಲಿಯೂ ಕೂಡ ಭೇದ ಎಂಬತಕ್ಕಂಥ ತತ್ವವನ್ನು ಹೇಳೇ ಇಲ್ಲ. ಬರೀ ಭೇದ, ಪೃಥಕ್ ಇಂತಹ ಶಬ್ದಗಳನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಅಲ್ಲಿಯೂ ಕೂಡ ಅದರರ್ಥ ಜೀವ ಪರಮಾತ್ಮರು ಬೇರೆ ಏನದೇ ಅರ್ಥ ಆಗುತ್ತೆ ಅಷ್ಟೇ ಹೊರತು ಅಭೇದ ಅಂತ ಆಗೋದೇ ಇಲ್ಲ. ಯಾವ ಸೂತ್ರದಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಐಕ್ಯ ಎಂಬತಕ್ಕಂಥದ್ದನ್ನು 564 ಸೂತ್ರದಲ್ಲಿ ಎಲ್ಲಿಯೂ ಹೇಳಿಲ್ಲ. ಹೇಗೆ ಭಾರತಂ ಸರ್ವಶಾಗಿರ್ತಕ್ಕಂಥ ಮಹಾಭಾರತದಲ್ಲಿ ಅದರಲ್ಲಿ ಸಾರಭೂತವಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಒಂದೇ ಒಂದು ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ನನಗೂ ನಿನಗೂ ಅಭೇದ ಇದೆ ಅಂತ ನೇರವಾಗಿ ಹೇಳಿಲ್ಲ. ಅವರು ಹೇಳ್ತಾರೆ ವಾಕ್ಯ ಮಾತ್ರ ಅಭೇದ ಬೋಧಕ ಅಂತ. 700 ಶ್ಲೋಕ ಇದೆ. ಅದರಲ್ಲಿ 700 ಶ್ಲೋಕದಲ್ಲಿ ಇನ್ನೂ 2800 ಪಾದಗಳಿದೆ. ಆ 2800 ಪಾದದಲ್ಲಿ ಒಂದು ಇದೆಯಲ್ಲ, ಇದಿಷ್ಟು ಭೇದ ಹೇಳ್ತಾ ಇದೆ. ಇದು ಭಗವದ್ಗೀತೆಯಲ್ಲಿ. ಹಾಗೆಯೇ ಹೇಗೆ ಭಗವದ್ಗೀತೆ ಅಭೇದವನ್ನು ಹೇಳಲೇ ಇಲ್ಲವೋ ಹಾಗೆ ಬ್ರಹ್ಮಸೂತ್ರಗಳು ಕೂಡ ಎಲ್ಲಿಯೂ ಅಭೇದವನ್ನು ಹೇಳಿಲ್ಲ. ಅದಕ್ಕೂ ಒಂದು ಸೂತ್ರ ಹೇಳ್ತಾರೆ ಅವರು, ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಒಂದು ಸೂತ್ರ ಇದೆ. ಈ ಕಾರ ಆ ಸೂತ್ರಗಣೆಯಲ್ಲಿ 563 ಯಾವುದಕ್ಕೆ ಇಟ್ಕೊಳ್ರಿ, ಇಟ್ಕೊಂಡ್ರೂ ಕೂಡ ಅವರ ಸಿದ್ಧಾಂತ ಪ್ರಕಾರವೇ ಒಂದು ಸೂತ್ರ ಅಭೇದ ಬೋಧಕ ಆಯಿತು, ಉಳಿದಿದ್ದೆಲ್ಲವೂ ಕೂಡ ಭೇದ ಬೋಧಕ ಆಯಿತು. ಹಾಗಾದರೆ ಯಾವುದಕ್ಕೆ ಮಹತ್ವ ಕೊಡಬೇಕು? ಬ್ರಹ್ಮಸೂತ್ರ ಏನು ಹೇಳುತ್ತೆ? ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಹಾಗಾದರೆ ಪರಮಾತ್ಮನ ಹತ್ತಿರಕ್ಕೆ ಹೋಗ್ತಾ ಇದೆ ವೇದ. ಅಂತಹ ವೇದಗಳು ಪದೇ ಪದೇ ಒಂದೊಂದು ಪದದ ಅರ್ಥವನ್ನು ಹೇಳಬೇಕಾದರೂ ಕೂಡ ಅದು ದೀಪವನ್ನು ಅಪೇಕ್ಷೆ ಪಡುತ್ತೆ. ದೀಪ ಅಂದರೆ ಯಾವುದು? ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಏನು ಹೇಳಿದೆ? ಭೇದವನ್ನೇ ಹೇಳಿದೆ. ಹಾಗಾದರೆ ಬ್ರಹ್ಮಸೂತ್ರಾನುಸಾರೇಣ ವೇದಗಳಿಗೆ ಅರ್ಥವನ್ನು ಮಾಡಬೇಕು ಅನ್ನೋದನ್ನು ಹೀಗೆ ಆಲಂಕಾರಿಕ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಇತಿ, ನಾನೇ ಪರಮಾತ್ಮ ಎಂಬುದಾಗಿ ಉಪದೇಶ ಮಾಡುತ್ತೆ. ನಾನೇ ಬ್ರಹ್ಮ ಅಂತ ಹೇಳಲಿಲ್ಲ. ಅದು ನಾನೇ ಬ್ರಹ್ಮ ಅಂತ ನೀವು ಹೇಳ್ಕೊಂಡ್ರಿ. ಅದೇ ಹೇಳಿದ್ದು, ಅಹಂ ಬ್ರಹ್ಮಾಸ್ಮಿ ನೀವು ಹೇಳ್ಕೊಂಡ್ರಿ. ನಾನು ಯಾಕೆ ಬ್ರಹ್ಮ ಆಗಬೇಕು? ನಿಮ್ಮ ಹೆಸರೇನು? ಶ್ರೀನಿವಾಸ. ನಾನು ಶ್ರೀನಿವಾಸ ಅಂತ ಹೇಳ್ಕೊಂಡ್ರಿ. ನಾನು ಶ್ರೀನಿವಾಸನಾ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡಿದ್ದು ಯಾರು? ದೇವ್ರು ಹೇಳ್ಕೊಂಡ್ರು. ಅದಕ್ಕೆ ನಾನು ಯಾಕೆ ಬ್ರಹ್ಮ ಆಗಬೇಕು? ನಿಮ್ಮ ಹೆಸರು ಶ್ರೀನಿವಾಸ, ಅಹಂ ಶ್ರೀನಿವಾಸೋಸ್ಮಿ ನೀವು ಹಂಗೆ ಇಲ್ವೇ ಇಲ್ಲ. ವಯಂ ಅಂತ ಹೇಳಿದ್ರೆ ನಾವು ಅಂದ್ರೆ ಯಾರಲ್ಲಿ? ಸರ್ವಂ ಖಲ್ವಿದಂ ಬ್ರಹ್ಮ. ಸತ್ಯನೋ ಸುಳ್ಳೋ? ಎಲ್ಲ ಅನ್ನೋದು ಸತ್ಯ ಆಯಿತು ಅಂತ ನಾವೆಲ್ಲ ಒಂದೇ ಹೇಳ್ತೇವೆ. ನಾವೆಲ್ಲ ಒಂದೇ, ನಾವು ಎಲ್ಲ ಬೇರೆ ಇದ್ದೇವೆ, ಒಂದೇ ಏನರ್ಥ? ಅಷ್ಟೇ, ಒಂದೇ ಅಭಿಪ್ರಾಯ ಅಂತ ಅರ್ಥ ಹೊರತು ನಾವು ಎಲ್ಲರೂ ಒಬ್ಬರೇ ಇದ್ದೀವಿ ಅಂತ
ಬ್ರಹ್ಮಸೂತ್ರಗಳು ಅಂಥ ಕಡೆಯಲ್ಲಿ ಮಾರ್ಗ ತಿಳಿಲಿಕ್ಕೆ ದೀಪ ಬೇಕು. ಹಾಗಾದರೆ ಶ್ರುತ್ಯರ್ಥ ತಿಳ್ಕೊಳ್ಳೋದೇ ನಮಗೆ ಅದು ಮಾರ್ಗವನ್ನು ತಿಳ್ಕೊಳ್ಳೋದು. ಇತ್ಯಾದಿ ಇದನ್ನು ಪರಿಹಾರ ಮಾಡಲಿಕ್ಕೋಲಿ ಕಾಮಕೋಪಿ ದೀಪದ ನಾಶ ಅಲ್ಲ, ದೀಪನಾಶಂಚ ಇದೆ. ಯಾಕೆ ಚಾ ಕೊಟ್ಟರು ಅಂತಂದರೆ ದೀಪಂಚ ಅದು ದೀಪನಾಶಂಚ, ಬರೀ ದೀಪನಾಶವನ್ನು ಮಾತ್ರ ಬಯಸೋದಲ್ಲ, ಕದಿಯೋದು ದುಡ್ಡು ಬೇಕು ಅಂತ ಅಲ್ವಾ. ಅವನಿಗೆ ದೀಪ ಆಫ್ ಆಗಬೇಕು ಅಂತಲ್ಲ, ದೀಪನಾಶವನ್ನೂ ಬಯಸ್ತಾನೆ. ಯಾಕೆ ಅಂತಂದರೆ ಕದಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಅದರಿಂದ ಹಣ ಬೇಕು, ಅದಿದ್ದೇ ಇದೆ, ಅದರ ಮೇಲೆ ಚಕಾರ ಅಂತ. ಹಾಗೆ ಕಾಮುಕ ದೀಪನಾಶ ಅಲ್ಲ, ಅವನು ಕೂಡ ಸುಖವನ್ನು ಬಯಸ್ತಾನೆ. ಆ ವ್ಯಕ್ತಿ ಅನ್ಯಾಪದೇಶೇನ ನಿಂದಯನ್ ಸೂತ್ರಾನುಸಾರಿ ವ್ಯಾಖ್ಯಾಂ ಸ್ತೌತಿ ಅಂತ ಮೀರಿ ಉಪನಿಷತ್ರು ಶ್ರುತಿಗೆ ಅರ್ಥ ಹೇಳಿ ಅವರು ಕೂಡ ನಾವು ಹೇಳ್ತೇವಲ್ಲ ಅಚೂಚುರದ್ವೇದ ಸಮೂಹವಾಹಂ ಅಂತ ವೇದಗಳ ಸಮೂಹವನ್ನೇ ಕದ್ದಿದ್ದಾರೆ. ಹಾಗಾದರೆ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಅಂತ ಪ್ರಮಾಣವನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಚೋರ ಅಂತಂದರೆ ಉಪನಿಷತ್ತುಗಳ ಸ್ವತ್ತು, ಸಂಪತ್ತು, ಪರಮಾತ್ಮನ ಗುಣಪೂರ್ಣತ್ವ ಎಂಬತಕ್ಕಂಥದ್ದು. ಇಂತಹ ಗುಣಪೂರ್ಣತ್ವ ಇಲ್ಲ ಅಂತ ಹೇಳಿಬಿಟ್ರೆ ಅವರೇ ಚೋರರಾಗಿ ಬಿಡ್ತಾರೆ. ಹಾಗಾದರೆ ಇಂತಹ ಕಳ್ಳ ಅವರೇನು ಮಾಡ್ತಾರೆ, ಈ ಸೂತ್ರಗಳ ಅರ್ಥ ಇದೆಯಲ್ಲ ಅದು ದೀಪ, ಆ ಸೂತ್ರಗಳ ಅರ್ಥವನ್ನು ಅವರು ಒಪ್ಪೋದಿಲ್ಲ, ಉಲ್ಲಂಘ್ಯ. ಇದನ್ನೇ ದೀಪ ನಾಶ ಮಾಡಿದಂತೆ. ಸೂತ್ರದ ಅರ್ಥವನ್ನು ಮೀರಿ ವೇದಗಳಿಗೆ ಅರ್ಥ ಹೇಳ್ತಾರೆ ಅಂತಂದರೆ ಇದು ದೀಪ ಆರಿಸುವಂತಹ ಲೋಕದಲ್ಲಿರುವಂತಹ ಕಳ್ಳರಂತೆ ಕಾಮುಕರಂತೆ ಆಗ್ತಾ ಇದೆ ಅಂತ. ಹೀಗೆ ಅನ್ಯಾಪದೇಶೇನ ಆಲಂಕಾರಿಕವಾಗಿ ಸೂತ್ರಾನುಸಾರಿ ವ್ಯಾಖ್ಯಾಂ ಸ್ತೌತಿ, ಸೂತ್ರಕ್ಕೆ ಅನುಗುಣವಾಗಿ ವೇದಕ್ಕೆ ಅರ್ಥ ಮಾಡಿದ್ರೆ ಅದು ಯುಕ್ತ ಅಂತ ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಚೋರಯಿತು ಸಹ ದೀಪ, ಅಲ್ಲಿ ಸಹ ಅರ್ಥ್ಯ ಅಂತಿದೆ. ಸಹ ಅಂತಂದರೆ ದೀಪ ಅಂತ ಅರ್ಥ. ಅನ್ಯತ್ ಸ್ಪಷ್ಟಂ, ಉಳಿದಿದ್ದು ಶ್ಲೋಕಕ್ಕೆ ಅರ್ಥ ನಿಮಗೆ ಆಗುತ್ತೆ. ಕಾಮುಕ ಚೋರ ದೀಪ ನಾಶವನ್ನು ಬಯಸ್ತಾನೆ. ರಾಣಿ ರಾಜನ ಮನೆಗೆ ಹೋಗಬೇಕಾದ್ರೆ ದೀಪವನ್ನು ಹೆಜ್ಜೆ ಹೆಜ್ಜೆಗೆ ಹಿಡ್ಕೊಂಡು ಹೋಗ್ತಾಳೆ. ಇದರ ಅರ್ಥ ಏನು ಅನ್ನೋದನ್ನೇ ಅವ್ರು ಹೇಳ್ತಾರೆ. ಯಥಾ ಅಯೋಗ್ಯಾರ್ಥ ಕಾಮುಕತ್ವಾತ್ ತದರ್ಥಂ ಅಪೇಕ್ಷೌ ಚೋರಕಾಮುಕೌ ಪ್ರದೀಪನಾಶಂ ಕಾಮಯತಃ. ಅಯೋಗ್ಯವಾದದ್ದನ್ನು ಬಯಸ್ತಾ ಇದ್ದಾರೆ ಯಾರು? ಕಳ್ಳ ಮತ್ತು ಕಾಮುಕ. ಕಳ್ಳ ಇನ್ನೊಬ್ಬರ ಬಂಗಾರ, ಹಣ, ಮೊಬೈಲು ಇದನ್ನೆಲ್ಲ ಬಯಸ್ತಾ ಇದ್ದಾನೆ, ಅನ್ಯರ ಅರ್ಥ. ಹಾಗೆ ಇವನು ಕೂಡ ಅಯೋಗ್ಯಾರ್ಥ. ಯಾವುದು? ಅನ್ಯ ಸ್ತ್ರೀ, ತನ್ನವಳಲ್ಲದ ಸ್ತ್ರೀ, ಅವಳು ಅಯೋಗ್ಯಳು, ಅವಳನ್ನು ಬಯಸ್ತಾ ಇದ್ದಾನೆ ಅಂತಂದರೆ ಅಯೋಗ್ಯಾರ್ಥ ಕಾಮುಕತ್ವ. ಇಬ್ಬರೂ ಕೂಡ ತಮಗೆ ಯೋಗ್ಯವಲ್ಲದ ವಸ್ತುವನ್ನು ಬಯಸ್ತಾ ಇದ್ದಾರೆ. ಅಂಥವರು ಅದೇನು ಮಾಡ್ತಾ ಇದ್ದಾರೆ ಅಂತಂದರೆ ತದರ್ಥಂ, ಅಂತಹ ವಸ್ತುವನ್ನು ಪಡೆಯಬೇಕು ಎಂಬುದಾಗಿ ಅಂಧಕಾರಾಪೇಕ್ಷೌ, ಅವರಿಬ್ಬರೂ ಕೂಡ ಕತ್ತಲೆಯನ್ನು ಬಯಸ್ತಾರೆ. ಯಾರವರು? ಚೋರ ಕಾಮುಕೌ ಅಂತ. ಕಳ್ಳ ಕಳ್ಳಿ, ಕಾಮುಕ ಕಾಮುಕಿ. ಬರೀ ಕಳ್ಳ ಅಂತ ಗಂಡಸರು ಮಾತ್ರ ಅಂತಲ್ಲ, ಎಲ್ಲರೂ ಈಗಿನ ಕಾಲದಲ್ಲಿ ಎಲ್ಲರೂ ಕಳ್ಳರಿದ್ದಾರೆ, ಎಲ್ಲರೂ ಕಳ್ಳಿಯರು ಆಗ್ತಾ ಇದ್ದಾರೆ. ಎಲ್ಲರೂ ಅಂತಂದರೆ ಪುರುಷ ಸ್ತ್ರೀಯರಿಬ್ಬರೂ ಇದ್ದಾರೆ ಅಂತ. ಪ್ರದೀಪನಾಶಂ ಕಾಮಯತ, ಅವರು ದೀಪದ ನಾಶವನ್ನು ಬಯಸಕಾಹ ಪರಂ ಸೂತ್ರಂ ಉಲ್ಲಂಘಯಂತಿ. ಅದರಿಂದ ಪೂರ್ವೋತ್ತರ ವಿರುದ್ಧ, ಆದ್ದರಿಂದ ಅಯೋಗ್ಯ. ನೋಡಿ, ಸ ಆತ್ಮಾನಮವೈತ್ ಅಹಂ ಬ್ರಹ್ಮಾಸ್ಮಿ ಶ್ರುತಿ ಇರೋದು. ಅವನು ತನ್ನನ್ನು ತಿಳಿದ, ನಾನು ಬ್ರಹ್ಮನಾಗಿದ್ದೇನೆ ಅಂತ. ಇದಕ್ಕೇನು ಹೇಳಿದ್ರು? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಾಗಿದ್ದೇನೆ ಅಂತ ಹೇಳಿದರು. ಹಾಗಾದರೆ ಪೂರ್ವ ವಾಕ್ಯ ಅದನ್ನು ಬಿಟ್ಟರು, ಮೊದಲದ ಮಧ್ಯದಲ್ಲಿರ್ತಕ್ಕಂತಹ ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯ ಮಾತ್ರ ತೆಗೆದುಕೊಂಡ್ರು. ಹೀಗೆ ಪೂರ್ವ ಉತ್ತರ ಇವುಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ಅರ್ಥವನ್ನು ಹೇಳಬೇಕು ಎಂಬುದಾಗಿ ಅವರೇನು ಮಾಡ್ತಾ ಇದ್ದಾರೆ? ಸಕಪೋಲ ಕಲ್ಪಿತಾರ್ಥ ಕಥಕಾಹ, ಉಪನಿಷತ್ತುಗಳಿಗೆ ಅಯೋಗ್ಯವಾದ ತಮ್ಮ ಬುದ್ಧಿಯಿಂದ ತಿಳಿದು ಬರುವಂತಹ ಅರ್ಥವನ್ನು ಹೇಳ್ತಕ್ಕಂಥವರು ಅವರೇನು ಮಾಡ್ತಾರೆ? ಸೂತ್ರಂ ಉಲ್ಲಂಘಯಂತಿ, ಅವರು ಸೂತ್ರವನ್ನು ಬಿಟ್ಟು ಬಿಡ್ತಾರೆ. ಕಳ್ಳರು ರಾಜನ ಮನೆಗೆ ಹೋಗ್ತಾರೆ. ಕಳ್ಳರು ರಾಜನ ಮನೆಗೆ ಹೋಗೋದು ಯಾಕೆ? ರಾಣಿಯೂ ರಾಜನ ಮನೆಗೆ ಹೋಗೋದು, ಕಳ್ಳರು ರಾಜನ ಮನೆಗೆ ಹೋಗೋದು. ಆದರೆ ರಾಜನ ಮನೆಗೆ ಹೋಗಬೇಕಾದ್ರೆ ಕಳ್ಳ ದೀಪ ಆರಿಸ್ತಾನೆ. ಯಾಕೆ? ಅಯೋಗ್ಯ ಅರ್ಥ, ತನಗೆ ಯೋಗ್ಯವಲ್ಲದ, ತನ್ನದಲ್ಲದ ರಾಜನ ಸಂಪತ್ತು ಅದನ್ನು ಪಡಿಬೇಕು ಅಂತ ಅಯೋಗ್ಯ ಅರ್ಥ.
ಅವನಿಗೆ ಅಪೇಕ್ಷೆ ಇದೆ. ಆದರೆ ಇವಳು ತನ್ನದೇ ಗಂಡ ಅಂತ ಹೇಳಿ ಅವಳು ತನಗೆ ಯೋಗ್ಯವಾದ ವಸ್ತುವನ್ನು ಪಡಿಬೇಕು ಅಂತ ಹೋಗ್ತಾಳೆ. ಆದ್ದರಿಂದಾಗಿ ಅಲ್ಲಿ ಆಗಬೇಕಾದ್ರೆ ಕಳ್ಳನಿಗೆ ಅಯೋಗ್ಯಾರ್ಥ, ಆದ್ದರಿಂದ ಅವನು ದೀಪವನ್ನು ಆರಿಸ್ತಾನೆ. ರಾಣಿಯಾದವಳೇ ಯೋಗ್ಯವಾದದ್ದು, ಆದ್ದರಿಂದಾಗಿ ಅವಳು ದೀಪ ಆರಿಸೋದಿಲ್ಲ. ಹೀಗೆ ಆ ಅನ್ಯಾರ್ಥ ಅಯೋಗ್ಯ ಸ್ವಕಪೋಲ ಕಲ್ಪಿತಾರ್ಥಕತಕಾಹ ಪರಂ ಸೂತ್ರಂ ಉಲ್ಲಂಘಯಂತಿ ಅಂತ ಅದನ್ನೇ ಹೇಳ್ತಾರೆ. ಯಥಾಚ ಸ್ವಯೋಗ್ಯಂ ರಾಜಗೃಹಂ ರಾತ್ರೌ ಯಾಂತಿ ರಾಜ್ಞಿ ಪದೇ ಪದೇ ದೀಪಮರ್ಥಯತೆ ಅಂತ. ತನಗೆ ಯೋಗ್ಯವಾದಂತಹ ರಾಜನ ಮನೆಯಲ್ಲಿ ರಾಜ ಇಲ್ಲ ಅಂತ ಇಟ್ಕೊಳ್ರಿ. ರಾಜನ ಮನೆಯಲ್ಲಿ ರಾಜ ಇಲ್ಲ, ರಾಜ ಎಲ್ಲೋ ಊರಿಗೆ ಹೋಗಿದ್ದಾನೆ, ಅಥವಾ ಶತ್ರುಗಳನ್ನು ಗೆಲ್ಲಬೇಕು ಅಂತ ಇನ್ನೊಂದು ರಾಜ್ಯಕ್ಕೆ ಹೋಗಿದ್ದಾನೆ, ಅಥವಾ ಸತ್ತೇ ಹೋಗಿದ್ದಾನೆ ಅಂತ ಇಟ್ಕೊಳ್ರಿ. ಆವಾಗ ಆ ಮನೆಗೆ ರಾಣಿ ಹೋಗ್ತಾಳೆ. ಹೋಗಬೇಕಾದ್ರೆ ಅವಳಿಗೇನಾದರೂ ಭಯ ಇದೆಯಾ? ದೀಪ ಹಿಡ್ಕೊಂಡೆ ಹೋಗ್ತಾಳೆ. ಯಾಕೆ? ತನ್ನದು ಅಂತ, ಸ್ವಯೋಗ್ಯ ಅದು. ಅಂದ ಗಂಡ ಇರಲಿ ಗಂಡ ಇಲ್ಲದೇ ಇರಲಿ, ಆ ರಾಜನ ಮನೆಯಲ್ಲಿರ್ತಕ್ಕಂಥದ್ದೇನಿದೆ ಅದೆಲ್ಲ ಅವಳಿಗೆ ಇದ್ದಾಳೆ. ಆವಾಗ ಅವಳೇನು ಮಾಡ್ತಾಳೆ? ರಾಣಿಯು ಪದೇ ಪದೇ ದೀಪಮರ್ಥಯತೆ, ಒಂದೊಂದು ಹೆಜ್ಜೆಗೂ ಕೂಡ ದೀಪವನ್ನು ಅವಳು ಅಪೇಕ್ಷೆ ಪಟ್ಟೆ ಹೋಗ್ತಾಳೆ. ದೀಪ ಆಫ್ ಆಯಿತು ಅಂತಂದರೆ ಆನ್ ಮಾಡು ಅಂತಲೇ ಹೇಳ್ತಾಳೆ. ಅದರಿಂದ ಅವಳಿಗೆ ಭಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಪ್ರತಿಪಾದಯಂತಿ ಉಪನಿಷದಾದೀನಾಂ ವ್ಯಾಖ್ಯಾಚ ಪದೇ ಪದೇ ತತ್ವಂ ಇತ್ಯಾದಿ ಪದೇ ಪದೇ ತದ್ಗುಣಸಾರತ್ವಾತ್ ತದ್ವ್ಯಪದೇಶಃ ಪ್ರಾಜ್ಞವತ್ ಇತ್ಯಾದಿ ಸೂತ್ರಾಖ್ಯದೀಪಾನ್ ಕಾಮಯತೆ ಇತಿ ಉಭಯತ್ರಾಪಿ ಧ್ವನಿತೋಪಿ ಅರ್ಥ ಗ್ರಾಹ್ಯ. ಹಾಗೆ ಆಚಾರ್ಯರು ಅರ್ಥ ಹೇಳಿದ್ದಾರಲ್ಲ, ಅದು ಪೂರ್ವೋತ್ತ ಅವಿರುದ್ಧತೆಯ. ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಎಲ್ಲಿಯೂ ವಿರೋಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಬರೀ ಹಿಂದಿನ ಮುಂದಿನ ವಾಕ್ಯ ಅಲ್ಲ, ಸಮಗ್ರ ಉಪನಿಷತ್ತು ಸಮಗ್ರ ವೇದವನ್ನು ಇಟ್ಕೊಂಡ್ರೂ ಕೂಡ ಎಲ್ಲಿಯೂ ಕೂಡ ವಿರೋಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ತತ್ವವೇದಕ ಅತತ್ವವೇದಕ ಅಂತ ಈ ರೀತಿಯಾಗಿರ್ತಕ್ಕಂಥ ವಿಭಾಗವೂ ಇಲ್ಲ. ಅರ್ಥವನ್ನು ಹೇಳ್ತಕ್ಕಂಥವರು ಅವಿರುದ್ಧತೆಯ ಯಾವುದದು ಅರ್ಥ ಅಂತಂದರೆ ಸ್ವಯೋಗ್ಯ, ತನಗೆ ಯೋಗ್ಯವಾದಂತಹ ನಾರಾಯಣ ಎಂಬತಕ್ಕಂತಹ ಗಂಡ, ಅವನು ಜಗತ್ತಿಗೆ ಗಂಡ. ಅವನು ಈ ರಾಜ ಅವಳಿಗೆ ಮಾತ್ರ ಗಂಡ. ಈ ಪರಮಾತ್ಮ ಇದ್ದಾನಲ್ಲ ಅವನು ಜಗತ್ಪತಿ ಅಂತ. ಹೀಗೆ ಶತ್ತು ವೇದ ಪುರಾಣ ಇವುಗಳ ವ್ಯಾಖ್ಯಾನ ಎಂಬತಕ್ಕಂಥದ್ದು ಇದೆಯಲ್ಲ, ಅದೇನು ಹೇಳುತ್ತೆ? ಪದೇ ಪದೇ ತತ್ವಂ, ಇದು ತತ್ವ ಎಂಬುದಾಗಿ ಈ ದೀಪ, ಅಥವಾ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ್ ಇತ್ಯಾದಿ, ಇದೇ ಬ್ರಹ್ಮಸೂತ್ರದ ಬಂದಿರತಕ್ಕಂಥದ್ದು. ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಅಂತ. ಆ ಪರಮಾತ್ಮ ಏನಾಗಿದ್ದಾನೆ? ಗುಣಸಾರ, ಅವನು ಗುಣಪೂರ್ಣನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಶ್ರುತಿ ಬ್ರಹ್ಮಶಬ್ದದಿಂದ ಹೇಳ್ತಾ ಇದೆ. ಅಹಂ ಅಹೇಯನಾದ ನಾನು ಬ್ರಹ್ಮ ಗುಣಪೂರ್ಣನಾಗಿದ್ದೇನೆ ಅಂತ. ಬ್ರಹ್ಮ ಅಂದ್ರೇನು? ಬೃಹಂತಹ ಹಿ ಅಸ್ಮಿನ್ ಗುಣಾಹ, ಯಾರು ಗುಣಪೂರ್ಣನಾಗಿದ್ದಾನೋ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಶ್ರುತಿಯ ವ್ಯಾಖ್ಯಾನ ಮಾಡಿದೆ ಅದನ್ನು ನೋಡಿ, ಎಷ್ಟು ವಿರೋಧ ಅಂತ. ಬ್ರಹ್ಮನನ್ನು ನಿರ್ಗುಣ ಅಂತಾರೆ, ಬ್ರಹ್ಮ ಶಬ್ದದ ಅರ್ಥವನ್ನು ಹೇಳ್ತಕ್ಕಂಥ ಶ್ರುತಿಯೇ ಗುಣಪೂರ್ಣ ಅಂತ ಹೇಳ್ತಾ ಇದೆ. ಗುಣಂತ ಬೃಹಂತಹ ಹಿ ಗುಣಾಹ ಅಸ್ಮಿನ್ ಅಂತ ಗುಣಪೂರ್ಣ ಅಂತ ಹೇಳ್ತಾರೆ. ಏನು? ದೇವರಲ್ಲಿ ಏನೂ ಗುಣ ಇಲ್ಲ ಅವ್ರು ಹೇಳೋದು. ಗುಣ ಅಂತಂದರೆ ವ್ಯಕ್ತಿಯಲ್ಲಿರುವ ಕ್ವಾಲಿಟಿ. ನೋಡಿ, ನಾ ಬೇರೆ ಭಾಷೆಯಲ್ಲಿ ಆ ಶಬ್ದದ ಅರ್ಥ ಹೇಳಿದೆ, ಅದು ಅರ್ಥ ಆಯ್ತು ನಿಮಗೆ. ಗುಣ ಅಂದರೂ ಅದೇ, ಕ್ವಾಲಿಟಿ ಅಂದರೂ ಅದೇ. ಈಗ ಇದರಲ್ಲಿರುವ ಕ್ವಾಲಿಟಿ ಏನು? ಕ್ವಾಲಿಟಿ ಇದು ಟೈಮ್ ತೋರಿಸ್ಬೇಕು, ಇದೇ ಇದರ ಕ್ವಾಲಿಟಿ. ಹಾಗಾದರೆ ಇದರ ಕ್ವಾಲಿಟಿ ಏನು? ಟೈಮ್ ತೋರಿಸೋದು. ಇದರ ಕ್ವಾಲಿಟಿ ಟೈಮ್ ತೋರಿಸೋದಲ್ಲ. ಇದರ ಕ್ವಾಲಿಟಿ ಏನು? ಶಬ್ದವನ್ನು ಜಾಸ್ತಿ ಮಾಡೋದು. ನಾನೇನು ಹೇಳ್ತೇನೆ ಅದಕ್ಕೆ ಧ್ವನಿ ವರ್ಧಕ ಅಂತ ಹೇಳಿದ್ರು, ಆ ಧ್ವನಿಯನ್ನು ಹೆಚ್ಚಿಸುತ್ತೆ. ಇದೇ ಇದ್ರ ಗುಣ, ಇದ್ರ ಕ್ವಾಲಿಟಿ. ಹಾಗಾದರೆ ಒಂದೊಂದು ವಸ್ತುವಿನ ಒಂದೊಂದು ಕ್ವಾಲಿಟಿ ಇದೆ. ಕ್ವಾಲಿಟಿ ಇಲ್ಲದೇ ಇರತಕ್ಕಂಥ ಒಂದು ಮೆಟೀರಿಯಲ್ ತೋರಿಸ್ರಿ. ಏನೂ ಕ್ವಾಲಿಟಿ ಇಲ್ಲದ ಒಂದು ಮೆಟೀರಿಯಲ್ ಯಾವುದಾದ್ರು ಇದ್ರೆ ತೋರಿಸ್ರಿ. ಅದೇ ಬ್ರಹ್ಮ, ಅದೇ ಬ್ರಹ್ಮ. ನಿರ್ಗುಣ ಅಂದರೆ ಅದು. ಒಪ್ತೀರಾ? ನಾವು ಹೇಳ್ತೇವೆ ನಿರ್ಗುಣ ಅಂತ. ನಿರ್ಗುಣ ಅಂದರೆ ಏನು?
ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ ನನ್ನಲ್ಲಿಲ್ಲ, ನಿರ್ಗುಣ ಅಲ್ವಾ? ಹಾಗೆಯೇ ಜೀವರಲ್ಲಿರುವ ದೋಷರೂಪವಾದ ಸತ್ವರಜಸ್ತಮೋ ಗುಣ ಪರಮಾತ್ಮನಿಲ್ಲ, ಅನ್ನೋ ನಿರ್ಗುಣ. ಜೀವರಲ್ಲಿ ಸತ್ವರಜಸ್ತಮೋ ಗುಣ ಇದೆ, ಅದು ಪರಮಾತ್ಮನಿಲ್ಲ, ಅದನ್ನು ನಿರ್ಗುಣ. ಇದೆಲ್ಲ ಏನು ಹೇಳಿದ್ದು? ಮುಂದೆ ಸೂತ್ರಾನುಸಾರಿಯಾಗಿ ಭೇದವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಆ ಸೂತ್ರಾನುಸಾರಿಯಾಗಿ ಭೇದವನ್ನು ಯಾಕೆ ಒಪ್ಪಬೇಕು ಅಂತಂದರೆ ಸೂತ್ರದ ಮಹತ್ವ ಏನು? ಸೂತ್ರಕ್ಕೆ ಮಹತ್ವ ಇದ್ದರೆ, ಸೂತ್ರಾನುಸಾರಿಯಾಗಿ ನಾವು ವೇದದ ಅರ್ಥವನ್ನು ನಿರ್ಣಯ ಮಾಡಬೇಕು ಅಂತ ಆಗಿದ್ದರೆ ಆವಾಗ ಸೂತ್ರದಲ್ಲಿ ಭೇದವನ್ನು ಹೇಳಿದ್ದಾರೆ ಅಂತ ನೀವು ಸಮರ್ಥನೆ ಮಾಡೋದು ಸರಿ. ಸೂತ್ರವೇ ಸರಿ ಇಲ್ಲ ಅಂತ ಆಗಿಬಿಟ್ರೆ ಸೂತ್ರಾನುಸಾರಿಯಾಗಿ ವೇದದ ಅರ್ಥವನ್ನು ಯಾಕೆ ನಿರ್ಣಯ ಮಾಡಬೇಕು? ಸೂತ್ರಕ್ಕೆ ಅಂತ ಮಹತ್ವ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಸೂತ್ರ ಹೇಳಿದ್ದನ್ನು ಒಪ್ಪಬೇಕು. ಸೂತ್ರಾನುಸಾರಿಯಾಗಿ ನಾವು ವೇದದ ಅರ್ಥ ಮಾಡ್ಕೊಳ್ಬೇಕು. ಭೇದವನ್ನು ಹೇಳ್ತಾ ಇದೆ, ಯಾಕೆ ಸೂತ್ರ ಭೇದವನ್ನು ಹೇಳಿದೆ ಅಂತ ಸೂತ್ರದಲ್ಲಿ ಭೇದವನ್ನು ಹೇಳಿದ್ದಾರೆ. ಸೂತ್ರಾನುಸಾರಿಯಾಗಿ ವೇದವನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಸೂತ್ರ ಭೇದ ಹೇಳಿದ್ರಿಂದ ವೇದ ಉಪನಿಷತ್ತುಗಳು ಕೂಡ ಭೇದವನ್ನೇ ಹೇಳುತ್ತೆ ಅಂತ ಮುಂದೆ ಹೇಳ್ತಾರೆ. ಅದಕ್ಕೆ ಇದೆಲ್ಲ ಪೀಠಿಗೆ. ಸೂತ್ರದ ಮಹತ್ವ. ಪೂರ್ವೋತ್ತರ ಅವಿರುದ್ಧತೆಯ ಸ್ವಯೋಗ್ಯ ನಾರಾಯಣಾಖ್ಯ ಭರ್ತೃಗುಣಾನ್. ಪೂರ್ವ ಮತ್ತು ಅಪರ ವಾಕ್ಯಗಳಿಗೆ ವಿರೋಧ ಬಾರದ ಹಾಗೆ ಯಾವುದು ಅರ್ಥ? ಅದು ಪರಮಾತ್ಮನು ಗುಣಪೂರ್ಣನಾಗಿದ್ದಾನೆ ಎಂಬತಕ್ಕಂಥ ಅರ್ಥ. ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಉಪನಿಷದಾದೀನಾಂ ವ್ಯಾಖ್ಯಾಚ ಅಂತ. ಉಪನಿಷತ್ತು ಇವುಗಳ ವ್ಯಾಖ್ಯಾ ಇದೆಯಲ್ಲ, ಅದೇನು ಮಾಡುತ್ತೆ? ದೀಪವನ್ನು ಅಪೇಕ್ಷಿಸುತ್ತೆ. ಯಾವುದದು? ಪದೇ ಪದೇ ತತ್ವಂ ಇತ್ಯಾದಿ. ಒಂದೊಂದು ಅರ್ಥವನ್ನು ಹೇಳಬೇಕು, ತತ್ವ ಇದು ಎಂಬತಕ್ಕಂಥ. ಅಥವಾ ತತ್ವಮಿತ್ಯಾದಿ ಪದೇ ಪದೇ ಅಂದರೆ ತತ್ವಮಿತ್ಯಾದಿ ಪದೇ ಪದೇ. ತತ್ವಮಸಿ ಎಂಬತಕ್ಕಂತಹ ಪದ ಇದೆಯಲ್ಲ, ಇದಕ್ಕೆ ಅರ್ಥ ಹೇಳಬೇಕು. ತತ್ವಮಸಿ ತತ್ ನೀನು, ತತ್ ಅದು ತ್ವಂ ಆಗಿದ್ದೀಯಾ, ಅರ್ಥ ಹೇಳಿದಾಯ್ತಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಹಾಗಾದರೆ ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಅಂತಂದರೆ ಬ್ರಹ್ಮ ಯಾರು ಅಂತಂದರೆ ಯಾರಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇದೆಯೋ, ಯಾರಲ್ಲಿ ಜ್ಞಾನಸ್ವರೂಪತ್ವ ಇದೆಯೋ, ಯಾರು ದೇಶತಃ ಕಾಲತಃ ಗುಣತಃ ಅನಂತನಾಗಿದ್ದಾನೋ ಅವನೇ ಬ್ರಹ್ಮ. ಹಾಗಾದರೆ ಬ್ರಹ್ಮನ ಬಗ್ಗೆ ಶ್ರುತಿ ಏನು ಹೇಳುತ್ತೆ? ತದ್ಗುಣಸಾರತ್ವಾತ್, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ತತ್ ಶಬ್ದ ಹೇಳುತ್ತೆ. ತ್ವಂ ನೀನೇನಾಗಿದೆಯಾ? ನಾನು ಗುಣಪೂರ್ಣನಲ್ಲ, ನಾನು ಸರ್ವಜ್ಞನಲ್ಲ. ಯಾರಾದರೂ ನಮ್ಮನ್ನು ಸುಮ್ಮನೆ ಮಾತಾಡ್ತಾ ಇರ್ಬೇಕಾರ್ರಿ, ಏನ್ರಿ ದೇವರಂಥ ಮನುಷ್ಯ ನೀವೇನು ಹೇಳ್ತೀರಾ, ಹಂಗೆ ಯಾಕೆ ಹೇಳ್ತೀರಾ ಅಂತೇಳಿ ಒಪ್ಕೊಳ್ಳಲ್ಲ. ನೀವು ಒಬ್ಬ ದೇವ ಅಂತ ಹೇಳಿದ್ರೆ ಒಪ್ಕೊಳ್ಳಲ್ಲ, ಹಾಗಿರ್ಬೇಕಾದ್ರೆ ದೇವಾದಿದೇವ ಅನ್ನೋದನ್ನು ಒಪ್ಕೊಳ್ತೀರಾ ನೀವು? ಇಲ್ಲ. ಹಾಗಾದರೆ ಜೀವ ನಾನಲ್ಲ ಅಂತಲೇ ಹೇಳ್ತಾನೆ. ಎಲ್ಲರ ಜೀವರಿಗೂ ಕೂಡ ನಾನು ಅಲ್ಪಜ್ಞ, ನಾನು ಅಲ್ಪಶಕ್ತ, ನಾನು ಅಜ್ಞಾನಿ, ಇದೆಲ್ಲರಿಗೂ ಗೊತ್ತಿದೆ. ಹಾಗಿರಬೇಕಾದ್ರೆ ಈ ಅಭೇದವನ್ನು ಹೇಳಬೇಕಾದ್ರೆ, ತತ್ವಮಸಿ ಅಂತ ಹೇಳಬೇಕಾದ್ರೆ ನಾವು ತತ್ ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಬೇಕು? ವೇದದಿಂದಲೇ ತಿಳ್ಕೊಳ್ಬೇಕು. ಆ ವೇದ ಆ ತತ್ ಶಬ್ದವಾಚ್ಯನಾದ ಪರಮಾತ್ಮನೇನಂತ ತಿಳಿಸುತ್ತೆ? ಗುಣಪೂರ್ಣ ಅಂತಲೇ ತಿಳಿಸುತ್ತೆ. ಹಾಗಿರಬೇಕಾದ್ರೆ ಆ ಸೂತ್ರಕ್ಕೆ ವಿರುದ್ಧವಾಗದ ಹಾಗೆ ನಾವು ವೇದದ ಅರ್ಥವನ್ನು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದಾಗಿ ವೇದದ ಅರ್ಥ ನಿರ್ಣಯ ಮಾಡಬೇಕಾದ್ರೆ ಒಂದೊಂದು ಪದದ ವ್ಯಾಖ್ಯಾನದಲ್ಲಿಯೂ ಕೂಡ ಸೂತ್ರದ ಅಪೇಕ್ಷೆ ಎಂಬತಕ್ಕಂಥದ್ದಿದೆ. ಹಾಗೆ ಸೂತ್ರವೇ ದೀಪ. ಸೂತ್ರ ಎಂಬತಕ್ಕಂತಹ ಸೂತ್ರಾಖ್ಯ ದೀಪಾನ್ ಕಾಮಯತೆ. ಯಾವುದು? ತೊಂಬಂದ್ರೆ ನೀವು ತಾನೇ, ನೀವೇನು ಹೇಳ್ತೀರಾ? ನಿಮ್ಮ ಬಗ್ಗೆ ನೀವು ಹೇಳ್ರಿ. ಮೈ ಕೊಡ್ತೇನೆ, ನಿಮ್ಮ ಬಗ್ಗೆ ನೀವು ಹೇಳ್ರಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮನ ಬಗ್ಗೆ ಹೇಳುತ್ತೆ. ಈಗ ನಿಮ್ಮ ಬಗ್ಗೆ ಹೇಳಬೇಕು. ನಿಮ್ಮನ್ನು ಬ್ರಹ್ಮನನ್ನು ಕಂಪೇರ್ ಮಾಡ್ಕೊಂಡು ಹೇಳ್ರಿ. ತೊಂಬಂದರೆ ನೀನು ಅಂದರೆ ಯಾರು? ಶ್ವೇತಕೇತು ಅಂತ ಇಟ್ಕೊಳ್ರಿ. ಬೇಡ, ಎದುರುಗಡೆ ಇರ್ತಕ್ಕಂಥ ಎಲ್ರಿಗೂ ಹೇಳಿದ್ದು ತತ್ವಮಸಿ ಅಂತ ಹೇಳಿದ್ದು. ತೊಂಬಂದರೆ ನೀನು ಅಂದರೆ ನೀವು ಆಗ್ಬೋದು. ಈಗ ನಿಮ್ಮ ಬಗ್ಗೆ ನಾ ಹೇಳಿದ್ದು ತ್ವಂ ತತ್ ಅಸಿ ಅಂತ. ಒಪ್ಕೋತೀರಾ ನೀವು? ತೊಂಬಂದರೆ ನೀವು ಅಂತಲೇ ಅರ್ಥ. ಈಗ ರಂಗನಾಥ್ ಅಂತಲೇ ಅರ್ಥ. ಬ್ರಹ್ಮ ತತ್ ಬ್ರಹ್ಮ ಅಸಿ ಹೇಳ್ತೀರಾ ನೀವು? ಹಿಂಗಂತೀರ ಹೇಳ್ರಿ.
ಯಾಕೆ 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 ಹಾಂ ಹಾಂ ಅದು ಅವನಿಗೆ ಹೇಳುತ್ತೆ ತೊಂಬಂದ್ರೆ ನಾನು ಅವಾಗೇನು ಹೇಳ್ತಾನೆ ಹಂಗಂತಾನೆ ಹೇಳ್ತಾರೆ ಹಿಂಗನಲ್ಲ ಹೋಗ್ತಾನೆ ಅದನ್ನೇ ಹೇಳ್ತಾನೆ. ಆದ್ದರಿಂದ ಸೂತ್ರಕ್ಕೆ ಇಷ್ಟು ಅತಸ್ಸು ಶ್ರುತಿ ಸೌಂದರ್ಯ ತತ್ವ ಮಾಡ್ತಾನೆ ಸಹ. ಆದ್ದರಿಂದ ತಿರಸ್ಕಾರ ಮಾಡಿ ಇರ್ತಕ್ಕಂಥದ್ದು ಶ್ರುತಿ ತತ್ವ ಅರ್ಥ ಅಜ್ಞಾನಿ. ಶ್ರುತಿಗಳಿಂದ ಹೇಳಲ್ಪಡ್ತಕ್ಕಂತಹ ಏನರ್ಥ ಇದೆ ಅದನ್ನು ತಿಳಿದೇ ಇರ್ತಕ್ಕಂತಹ ಸಹ ಅಂದರೆ ಉತ್ಸೂತ್ರಯತ್ ಕಿಂಚಿದರ್ಥ ಕಥಕಃ. ಉತ್ಸೂತ್ರಯತ್ ಅಂದರೆ ಸೂತ್ರವನ್ನು ಮೀರಿ ಕಿಂಚಿದರ್ಥ ಕಥಕಃ ಅಂತ ಯಾವುದೋ ಒಂದು ಅರ್ಥವನ್ನು ಹೇಳ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ ಅವ ಕಂಠತಃ ಉಕ್ತ ಅಂತ ಹೇಳ್ತೀರ, ಬಾಯಿಯನ್ನು ಕಂಠ ಅಂತ ಹೇಳೋದು. ಹಾಗಾದರೆ ಕಂಠ ಅಂತಂದರೆ ಅರ್ಥಕಥಕತೆಯ ಕಂಠಸ್ಥಾನೀಯ ವಾಕ್ಯಾತ್ ದೂರೀಕರ್ತು ಇಚ್ಛತಿ, ಅವನು ದೂರ ಮಾಡ್ತಾನೆ. ಹಾಗಾದರೆ ಶ್ರುತಿಗೆ ಸೂತ್ರಾನುಸಾರಿಯಾಗಿ ಅರ್ಥ ಹೇಳೋದಿಲ್ಲ, ಶ್ರುತಿ ಒಂದು ಹೇಳುತ್ತೆ ಸೂತ್ರ ಒಂದು ಹೇಳುತ್ತೆ ಅಂತ ಹೇಳ್ತಾನೆ. ಅದೇ ಶ್ರುತಿಯಿಂದ ಸೂತ್ರವನ್ನು ದೂರ ಮಾಡೋದು. ಸುಂದರಿಗೆ ಆಗಬೇಕಾದ್ರೆ, ಸುವಾಸನೆಯಾದಂಥ ಸ್ತ್ರೀಗಾಗಬೇಕಾದ್ರೆ ಸೂತ್ರ ಅಂದರೆ ಕಂಠಸೂತ್ರ. ತಥಾ ಅಶ್ರಾವ್ಯ. ಅದರಿಂದ ಉಪನಿಷದ್ ವಾಕ್ಯಾರ್ಥ ಇದೆಯಲ್ಲ ಇದು ಉತ್ಸೂತ್ರ ಅರ್ಥ, ಸೂತ್ರ ವಿರೋಧಿಯಾಗಿರ್ತಕ್ಕಂಥ ವಿರುದ್ಧವಾದಂಥ ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದ ಇಂತಹ ಸೂತ್ರ ಅರ್ಥವನ್ನು ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ ಅದು ಚಾಂಡಾಲ ಗೀತವತ್ ಅಂತ, ಚಾಂಡಾಲನ ಮಾತಿನಂತೆ ಅಥವಾ ಚಾಂಡಾಲನ ಗಾಯನದಂತೆ ಅಶ್ರಾವ್ಯ, ಅದು ಶ್ರವಣ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಚಿತ್ರ ವಿಚಿತ್ರವಾದ ಗೀತೆಗಳಿದೆಯಲ್ಲ, ಚಿತ್ರಗೀತೆಗಳು, ಫಿಲ್ಮ್ ಸಾಂಗ್ಸ್ ಇದೆಯಲ್ಲ, ಅದೇ ಎಂಥದ್ದು ಗೀತ. ಅದು ಅಂತಹ ಗೀತ ಇದೆಯಲ್ಲ ಅದು ಶ್ರವಣ ಮಾಡಲಿಕ್ಕೆ ಯೋಗ್ಯ ಅಲ್ಲ. ನಾವೇನೋ ಟೈಮ್ ಪಾಸ್ಗೆ ಮಾಡ್ತೇವೆ, ಆದರೆ ಅದು ಕೂಡ ನಮ್ಮ ಮನಸ್ಸನ್ನು ಭಾಷ್ಯವಾಕ್ಯ ಎಂಬತಕ್ಕಂಥದ್ದು ಸೂತ್ರ ವಿರುದ್ಧವಾದ ವೇದಗಳ ಉಪನಿಷತ್ತುಗಳ ಅರ್ಥವನ್ನು ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ ಅದು ಕೂಡ ಚಾಂಡಾಲ ಗೀತವತ್ ಅಶ್ರಾವ್ಯ, ಅದನ್ನು ಶ್ರವಣ ಮಾಡಬಾರ್ದು. ಆದರೆ ಸೂತ್ರಾನುಸಾರಿ ಭಾಷ್ಯ ಪ್ರತಿಪಾದಿತಸ್ತು ಉಪನಿಷದ್ವಾಕ್ಯಾರ್ಥ ಮಂಗಲಸ್ತ್ರೀ ಶೋಭನ ವಾಕ್ಯವತ್ತು ಸುಶ್ರಾವ್ಯ ಇತಿ ಭಾವ ಅಂತ. ಆದರೆ ಉಪಕಾರ ಮಾಡುವವನಿಗೆ ಅಪಕಾರ ಮಾಡ್ತಕ್ಕಂಥವನನ್ನು ಏನಂತ ಕರೀತಾರೆ? ಉಪಕಾರ ಮಾಡಿದ್ದಾನೆ. ಅಂತಹ ಉಪಕಾರ ಮಾಡಿದ ವ್ಯಕ್ತಿಗೆ ಉಪಕಾರ ಮಾಡದೇ ಇರ್ಬೋದು, ಅಪಕಾರ ಅಂತೂ ಮಾಡಬಾರ್ದು. ಅಪಕಾರ ಮಾಡಿದರೆ ಅವನನ್ನು ಕೃತಜ್ಞ ಅಂತ ಕರೀತಾರೆ. ಕೃತಜ್ಞಸ್ಯೈವ ಶೋಭ. ಹೌದು, ಅದೇ ಅಪಕಾರ ಮಾಡ್ತಾನೆ ಅಂದರೆ ದ್ರೋಹ ಮಾಡ್ತಾನೆ ಅಂತಲೇ ಅರ್ಥ. ಅವನ ಬೆನ್ನಿಗೆ ಚೂರಿ ಹಾಕೋದು ಎಂಥ ದ್ರೋಹಿ ತಾನೆ. ಹಾಗಾದ್ರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರ್ದು. ಕಳ್ತನ ಮಾಡಲಿಕ್ಕೆ ಬೆಳಕಿಡಿದಾನೆ, ಒಂದು 10 ರೂಪಾಯಿ ಕೊಡಬೇಕು ಅವನಿಗೆ ಅಲ್ವಾ? ಆ ಒಂದು ಬುದ್ಧಿ ಆದರೂ ಕಳ್ಳನಿಗಿರುತ್ತೆ ಅಲ್ವಾ? ಕಳ್ಳ ತನ್ನ ಕಳ್ತನಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ಟಿಪ್ಸ್ ಕೊಡ್ತಾನೆ. ಆದರೆ ಅವನಿಗೆ ಚೂರಿ ಆಗ್ತಾನೆ ಅಂತಂದರೆ ಆ ಕಳ್ಳನಾಗಿದ್ದರೂ ಕೂಡ ಕಳ್ಳ ಅಂತ ದುಷ್ಟ, ಅದರಲ್ಲಿ ಅತಿ ದುಷ್ಟ ಅಂತಾರೆ. ಕಳ್ತನ ಮಾಡೋ ತನಕ ಅವನನ್ನು ಉಪಯೋಗ ಮಾಡಿಕೊಂಡು ಕಳ್ತನ ಆದಮೇಲೆ ಅವನ ಬೆನ್ನಿಗೆ ಚೂರಿ ಆಗ್ತಾನೆ ಅಂತಂದರೆ ಎಂಥ ಕೃತಜ್ಞ ಅಂತಾರೋ ಇಲ್ಲ. ಶೇರ್ ಕೊಟ್ಟರೆ ಪರವಾಗಿಲ್ಲ, ಒಳ್ಳೆಯವನು ಅಂತಾರೆ. ತುಂಬ ತಾಮಸ ಅಂತ ಅರ್ಥ. ಹಾಗೇ ಧರ್ಮವಕ್ತ್ರೀ ಕಥಂ ಜಹ್ಯಾತ್. ವೇದ ಇದೆಯಲ್ಲ ಇದು ಧರ್ಮವನ್ನು ಹೇಳ್ತಕ್ಕಂಥದ್ದು. ವೇದ ಧರ್ಮವನ್ನು ಹೇಳ್ತಕ್ಕಂಥ ವೇದ ತನಗೆ ಉಪಕಾರ ಮಾಡಿರ್ತಕ್ಕಂಥದ್ದು ಸೂತ್ರ. ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಸಹಕಾರಿಯಾಗಿರ್ತಕ್ಕಂಥದ್ದು ಸೂತ್ರ. ಅಂತಹ ಸೂತ್ರವನ್ನು ಧರ್ಮವನ್ನು ಹೇಳ್ತಕ್ಕಂತಹ ಶ್ರುತಿ ಅದು ಬಿಡಲಿಕ್ಕೆ ಹೇಗೆ ಸಾಧ್ಯ? ಅಧರ್ಮವನ್ನು ಮಾಡ್ತಕ್ಕಂಥವ್ರು ಬೇಕಾದರೆ ಬೆನ್ನಿಗೆ ಚೂರಿ ಆಗ್ಬೋದು, ಅದೇ ಕೃತಜ್ಞರಾಗ್ಬೋದು, ದ್ರೋಹಿಗಳಾಗ್ಬೋದು. ಆದರೆ ಧರ್ಮವನ್ನು ಹೇಳ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ಕೃತಜ್ಞನಾಗಲ್ಲ. ಉಪಕಾರ ಮಾಡಿದವರಿಗೆ ಅವನು ಅನ್ಯಾಯ ಮಾಡಲ್ಲ, ದ್ರೋಹ ಮಾಡಲ್ಲ. ಹಾಗೆಯೇ ಒಂದು ವೇಳೆ ಶ್ರುತಿ ತಾನಿಗೆ ಉಪಕಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬ್ರಹ್ಮಸೂತ್ರ ಅವುಗಳನ್ನು ಬಿಟ್ಟು ಅದು ಅರ್ಥವನ್ನು ಹೇಳುತ್ತೆ ಅಂತಾದರೆ ತನಗೆ ಉಪಕಾರ ಮಾಡಲಿಕ್ಕೆ ಬಂದವರಿಗೆ ಅಪಕಾರ ಮಾಡ್ತಾ ಇದೆ ಅಂತಾಯಿತು, ಅದು ದ್ರೋಹ ಮಾಡುತ್ತೆ. ಕೃತಜ್ಞ ಎಂಬತಕ್ಕಂತಹ ಆ ಒಂದು ಅಪಕೀರ್ತಿ ಅದಕ್ಕೆ ಬರುತ್ತೆ.
ಆದರೆ ತನ್ನ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಹೊರಟಿರ್ತಕ್ಕಂತಹ ಸೂತ್ರ, ಆ ಸೂತ್ರವನ್ನು ಇಟ್ಕೊಂಡು ನಾವು ಅರ್ಥವನ್ನು ಹೇಳ್ತೇವೆ ಅಂತಂದರೆ ಆವಾಗ ಶ್ರುತಿಗೆ ಅದು ಶೋಭೆ, ಉಪಕಾರ ಮಾಡದವರನ್ನು ಅದು ಗೌರವಿಸ್ತಿದೆ ಅಂತ ಆಗ್ತಾ ಇದೆ. ಉಪಕರ್ತರಿ, ಉಪಕಾರ ಮಾಡುವವನಿಗೆ, ಅಪಕೃತಿ, ಅಪಕಾರ ಮಾಡ್ತಕ್ಕಂಥದ್ದು ಕೃತಘ್ನಸ್ಯೈವ, ಕೃತಘ್ನನಾದಂತಹ ವ್ಯಕ್ತಿಗೇನೆ ಶೋಭತೆ, ಶೋಭಿಸುತ್ತದೆ. ಧರ್ಮವಕ್ತ್ರಿ, ಧರ್ಮಂಚರ, ಸತ್ಯಂ ವದ ಎಂಬುದಾಗಿ ಹೇಳ್ತಕ್ಕಂತಹ ಶ್ರುತಿಯು ಸ್ವಾರ್ಥಕೃತೆ, ತನ್ನ ಅರ್ಥದ ಪ್ರತಿಪಾದನೆಯ ಉದ್ದೇಶದಿಂದ ಕೃತಂ ರಚಿಸಲ್ಪಟ್ಟಂತಹ ಸೂತ್ರಂ, ಬ್ರಹ್ಮಸೂತ್ರಗಳನ್ನು ಕಥಂ ಜಹ್ಯಾತ್, ಅದು ಹೇಗೆ ಬಿಡುತ್ತೆ, ಯಾಕೆ ತ್ಯಾಗ ಮಾಡುತ್ತೆ? ಉಪಕಾರ ಮಾಡಿದವ್ರನ್ನ ತ್ಯಾಗ ಮಾಡಿದ್ರೆ ಅದು ಕೃತಜ್ಞತೆ. ಆದರೆ ಶ್ರುತಿ ತನಗೆ ಉಪಕಾರ ಮಾಡಿರ್ತಕ್ಕಂಥ ಸೂತ್ರವನ್ನು ತ್ಯಾಗ ಮಾಡುವುದಿಲ್ಲ. ಉಪಕರ್ತರಿ, ಉಪಕಾರ ಮಾಡಿದವನಿಗೆ, ಅಪಕೃತಿ, ಅಪಕಾರವನ್ನು ಮಾಡ್ತಕ್ಕಂಥದ್ದು ಕೃತಘ್ನಸ್ಯೈವ, ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡದೇ ಇರತಕ್ಕಂಥವನಿಗೆ ಶೋಭತೆ, ಶೋಭಿಸುತ್ತದೆ. ಧರ್ಮವಕ್ತ್ರಿ, ಧರ್ಮಂಚರ, ಸತ್ಯಂ ವದ, ಸ್ವಾಧ್ಯಾಯಾನ್ಮ ಪ್ರಮದಃ, ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಮಾತೃದೇವೋ ಭವ ಪಿತೃದೇವೋ ಭವ, ಈ ರೀತಿಯಲ್ಲಿ ಧರ್ಮವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶ್ರುತಿಯು ಸ್ವಾರ್ಥಕೃತೆ, ತನ್ನ ಅರ್ಥದ ಸಮರ್ಥ ಸಾಧ್ಯ ಬಿಡೋದಿಲ್ಲ. ಪ್ರಕಾರಾಂತರೇಣಾಪಿ ಉತ್ಸೂತ್ರಭಾಷ್ಯಂ ಉತ್ಸೂತ್ರಭಾಷ್ಯಕಾರಂ ಅಪಹಸತ್. ಉಪಕಾರಣಿ ಅಂದರೆ ಉಪಕಾರಿಣಿ, ಉಪಕಾರವನ್ನು ಮಾಡಿದ ವ್ಯಕ್ತಿಯಲ್ಲಿ ಅಪಕೃತಿ ಅಂತಂದರೆ ಅಪಕಾರ, ಅಪಕಾರ ಮಾಡೋದು ಕೃತಘ್ನಸ್ಯ ಶೋಭತೆ. ಅಂದರೆ ಕೃತಂ ಪರೇಣ ಕೃತಂ ಉಪಕಾರಂ ಹಂತೀತಿ ಕೃತಘ್ನ. ಕೃತಘ್ನ ಅಂದ್ರೇನು? ಕೃತಂ ಮಾಡಿದ ಉಪಕಾರ ಅದನ್ನು ಘ್ನಂತಿ, ನಾಶ ಮಾಡ್ತಾನೆ, ಅಪಕಾರ ಮಾಡ್ತಾನೆ ಅಂತ ಅರ್ಥ. ತಸ್ಯ ಸ್ವ ಉಪಕಾರಿ ಸೂತ್ರಂ ಉಲ್ಲಂಘ್ಯ ಉಲ್ಲಂಘ್ಯಯನ್ ತದ್ಭಾಷ್ಯಕಾರೋಪಿ ತಾದೃಶ ಇತಿ ಭಾವ. ಆದ್ದರಿಂದ ಯಾರು ಸ್ವ ಉಪಕಾರಿ ಸೂತ್ರಂ ಉಲ್ಲಂಘ್ಯಯನ್ ತದ್ಭಾಷ್ಯಕಾರೋಪಿ, ಯಾರು ಸೂತ್ರ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರೋದು ಅಂತಹ ಸೂತ್ರಗಳನ್ನು ಮೀರಿ ಭಾಷ್ಯವನ್ನು ಮಾಡ್ತಾ ಇದ್ದಾನೋ ಅಂತಹ ವ್ಯಕ್ತಿಯು ಕೂಡ ಏನಾಗ್ತಾ ಇದ್ದಾನೆ? ಕೃತಘ್ನನಾಗಿದ್ದಾನೆ. ಧರ್ಮವಕ್ತ್ರಿ ಅಂದರೆ ಧರ್ಮಂಚರ ಇತಿ ಪರಾನ್ ಪ್ರತಿ ಅಪಿ ಧರ್ಮಂ ವದಂತಿ ಅಂತ. ಧರ್ಮವಕ್ತ್ರಿ, ಧರ್ಮವನ್ನು ಹೇಳ್ತಕ್ಕಂಥದ್ದು ಯಾವುದದು? ಧರ್ಮಂಚರ ಎಂಬುದಾಗಿ ಪರಾನ್ ಪ್ರತಿ, ತನ್ನನ್ನು ಬಿಟ್ಟು ಉಳಿದವರಿಗೆ. ಶ್ರುತಿಯನ್ನು ಧರ್ಮ ಮಾಡಬೇಕೇನು? ಇಲ್ಲ. ಶ್ರುತಿಯನ್ನು ಬಿಟ್ಟು ಉಳಿದವರಿಗೆ, ಸಾಧನೆ ಮಾಡ್ತಕ್ಕಂಥ ಜೀವರಿಗೆ ಪರಾನ್ ಪ್ರತ್ಯಪಿ, ಅವರಿಗೂ ಕೂಡ, ಯಾರಿಗೆ? ಮಾಯಾವಾದಿಗಳಿಗೂ ಕೂಡ ಶ್ರುತಿಯನ್ನು ಹೇಳುತ್ತೆ ಧರ್ಮಂಚರ. ಅದು ದ್ವೈತಿಗಳಿಗೆ ಮಾತ್ರ ಹೇಳಿದ್ದ. ಸತ್ಯಂ ವದ ಧರ್ಮಂ ಸ್ವಾರ್ಥಕೃತೆ ಅಂದರೆ ಸ್ವನಿರ್ಣಯಾರ್ಥಂ, ಶ್ರುತಿಯ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಆ ಸೂತ್ರಗಳನ್ನು ಶ್ರುತಿಸ್ತು ಧರ್ಮಜ್ಞ, ಧರ್ಮವನ್ನು ಹೇಳ್ತಾ ಇದೆ, ಧರ್ಮವನ್ನು ತಿಳಿದಿದೆ. ಧರ್ಮವನ್ನು ತಿಳಿದಿರ್ತಕ್ಕಂಥ ಶ್ರುತಿ ಎಂಬತಕ್ಕಂಥದ್ದು ಸ್ವೋಪಕಾರಿ ಸೂತ್ರಾನುಸಾರೇಣೈವ ಅರ್ಥಂ ಬ್ರೂಯಾತ್, ತನಗೆ ಉಪಕಾರವನ್ನು ಮಾಡಿರ್ತಕ್ಕಂತಹ ಸೂತ್ರಕ್ಕೆ ಮಾಡಬೇಕು. ಹಾಗೆ ಶ್ರುತಿ ಹೇಳ್ತದ್ದೇ ಇಲ್ಲ. ಯಾಪಣ ವಸ್ತು 2ವರೆಗೆ